ಇದು ಸಿನಿಮಾ ಕಥೆಯನ್ನೇ ಮೀರಿಸುವಂತಹ ಖತರ್ನಾಕ್ ಸ್ಟೋರಿ ಇದು. ನೀವೇನಾದರೂ ಈ ಸ್ಟೋರಿಯನ್ನ ಕೇಳ್ಬಿಟ್ರೆ ಬೆಚ್ಚಿ ಬಿದ್ದುಬಿಡ್ತೀರಾ. ಹಿಂಗೂ ಕಳ್ಳತನ ಆಗುತ್ತಾ ಅಂತ ಅಂದ್ಕೊಳ್ತೀರಾ. ಸಿನಿಮಾದಲ್ಲಿ ನೋಡಿರ್ತೀರಾ, ಸೀರಿಯಲ್ಗಳಲ್ಲಿ ನೋಡಿರ್ತೀರಾ, ಕೇಳಿರ್ತೀರಾ ಕಥೆಗಳನ್ನ. ನಿಜ ಜೀವನದಲ್ಲೂ ಈ ರೀತಿ ಆಗಿದೆ ಎಂದು ನಂಬ್ತೀರಾ? ಹೌದು, ನಂಬಲೇಬೇಕು. ಶೆಟ್ಟರ್ ಮುರಿದಿಲ್ಲ, ಶಾಪ್ನೊಳಗೆ ಯಾರು ಎಂಟ್ರಿ ಕೊಟ್ಟಿಲ್ಲ, ಆದರೆ ಚಿನ್ನ ಕಳ್ಳತನ ಆಗದೆ. ಒಂದಲ್ಲ ಎರಡಲ್ಲ 10 ಲಕ್ಷ ಮೌಲ್ಯದ ಚಿನ್ನಾಭರಣವೇ ಮಾಯ ಆಗಿದೆ. ಚಿನ್ನದ ಸರ, ಚಿನ್ನದ ಉಂಗುರಗಳು ಜ್ಯುವೆಲ್ಲರಿ ಶಾಪ್ನಿಂದ ಕಳವಾಗಿವೆ. ಈ ಸ್ಟೋರಿ ನೋಡಿದ್ರೆ ನೀವು ನಿಜಕ್ಕೂ ಕೂಡ ಬೆಚ್ಚಿ ಬೀಳೋದು ಗ್ಯಾರಂಟಿ. ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡಿದಾಗ ಚಿನ್ನದ ಅಂಗಡಿ ಮಾಲೀಕ ಶಾಕ್ ಆಗಿದ್ದಾನೆ. ಸಿನಿಮಾ ಕಥೆಯನ್ನೇ ಮೀರಿಸುವಂತಹ ಖತರ್ನಾಕ್ ಸ್ಟೋರಿ ಇದು. ಕಳ್ಳತನ ಆಗಿದೆ. ಹೆಂಗಾಗಿದೆ ಗೊತ್ತಾ? ಯಾರು ಒಳಗೆ ಬಂದಿಲ್ಲ, ಶಟರ್ ಕಟ್ ಮಾಡಿಲ್ಲ, ದೋಚಿಲ್ಲ, ಯಾವುದೇ ಹಾನಿಯಾಗಿಲ್ಲ. ಆದರೂ ಕೂಡ ಕಳ್ಳತನ ಆಗಿದೆ. ದುಬಾರಿ ಬೆಲೆ ಬಾಳುವ ವಸ್ತುಗಳೇ ಕಳ್ಳತನ ಆಗಿದೆ. ಹೆಂಗೆ ಅಂದರೆ ಅದು CCTV ದೃಶ್ಯವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ಚಿನ್ನದ ಅಂಗಡಿ ಮಾಲೀಕನಿಗೆ ಶಾಕ್ ಆಗಿದೆ. ಯಾವ ರೀತಿ ಕಳ್ಳತನ ಆಗ್ತಾ ಇದೆ, ಹೆಂಗಾಗ್ತಾ ಇದೆ ಇದು, ಯಾರು ಬಂದಿಲ್ಲ ಒಳಗಡೆ. ಬೆಚ್ಚಿ ಬಿದ್ದುಬಿಟ್ಟಿದ್ದಾನೆ ಮಾಲೀಕನೇ ಈ ಒಂದು ಘಟನೆಯನ್ನು ನೋಡಿ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಜ್ಯುವೆಲ್ಲರಿ ಶಾಪ್ನಲ್ಲಿರುವಂಥ CC ಕ್ಯಾಮರಾದಲ್ಲಿ ಸರಿಯಾಗಿರುವಂಥ ದೃಶ್ಯಾವಳಿ. ಇಲ್ಲಿ ಮಹಾನ್ ಕಳ್ಳ ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ? ಇಲ್ಲಿ ಮಹಾನ್ ಕಳ್ಳ ಇಲಿರಾಯ. ಯಾವ ರೀತಿಯ ಕಳ್ಳತನ ಮಾಡಿದ್ದಾನೆ? ಅದು ಡೈಮಂಡು, ದುಬಾರಿ ಬೆಲೆ ಬಾಳುವಂಥ ರಿಂಗ್ಗಳು, 10 ಲಕ್ಷ ಮೌಲ್ಯದ ಚಿನ್ನಾಭರಣಗಳು, ಚಿನ್ನದ ಸರಗಳು, ಉಂಗುರಗಳು ಜ್ಯುವೆಲ್ಲರಿ ಶಾಪ್ನಿಂದ ಕಳವಾಗಿದೆ. ಸೈಲೆಂಟ್ ಆಗಿ ತುಮಕೂರಿನ ವಿಶ್ವಾಸ್ ಜ್ಯುವೆಲ್ಲರಿ ಶಾಪ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟು ಇಲಿರಾಯ ಎಲ್ಲವನ್ನು ಕೂಡ ಎಗರಿಸಿರುವಂಥ ದೃಶ್ಯಾವಳಿಗಳು CC ಕ್ಯಾಮರಾದಲ್ಲಿ ಸರಿಯಾಗಿದೆ. ಚಿನ್ನಾಭರಣವನ್ನು ಕದ್ದೊಯ್ತಾ ಇರೋದು ಯಾರು ಅಂತ ನೋಡಿ ಮಾಲೀಕನೇ ಶಾಕ್ ಆಗಿದ್ದಾನೆ. ಯಾರು ಕಳ್ಳತನ ಮಾಡ್ತಾ ಇದ್ದಾರೆ ಇಲ್ಲಿ? ತುಮಕೂರಿನ ವಿಶ್ವಾಸ್ ಜ್ಯುವೆಲ್ಲರಿ ಶಾಪ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟು ಚಿನ್ನಾಭರಣವನ್ನು ಎಗರಿಸಿದ ಇಲಿ. ಚಿನ್ನಾಭರಣ ಕದ್ದಿರೋದು ನೋಡಿ ಶಾಕ್ ಆಗಿದ್ದಾನೆ ಮಾಲೀಕ. ಇಲಿ ಓಡಾಟದ ಜಾಡು ಹಿಡಿದು ಹೊರತೆಗೆದಾಗ ಬಿಲ ಪತ್ತೆ ಆಗಿದೆ. ಇಲಿ ಬಿಲ ಆಗದಾಗ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ. ಚಿನ್ನಾಭರಣ ಕದ್ದು ತನ್ನ ಬಿಲದಲ್ಲಿಟ್ಟುಕೊಂಡಿದ್ದಂಥ ಇಲಿರಾಯ. ತುಮಕೂರಿನ ವಿಶ್ವಾಸ್ ಜ್ಯುವೆಲ್ಲರಿ ಶಾಪ್ನಲ್ಲಿ ನಡೆದಂಥ ಘಟನೆ ಇದು. ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟು ಚಿನ್ನಾಭರಣವನ್ನು ಎಗರಿಸಿದ ಇಲಿರಾಯ. ಕಳ್ಳತನ ಯಾರು ಮಾಡ್ತಾ ಇದ್ದಾರೆ? ದುಬಾರಿ ವಸ್ತುಗಳೇ ಕಳ್ಳತನ ಆಗ್ತಾ ಇದೆಯಲ್ಲ, ಎಲ್ಲಿ ಹೋಗ್ತಾ ಇದೆ? ಯಾರೂ ಬಂದಿಲ್ಲ, ಶಟರ್ ಹೊಡೆದಿಲ್ಲ, ಬೀಗ ಹಾಗೆ ಇದೆ, ಏನೂ ಕೂಡ ಹಾನಿ ಆಗಿಲ್ಲ ಶಾಪ್ನಲ್ಲಿ, ಆದರೂ ಕಳ್ಳತನ ಆಗ್ತಾ ಇದೆ ಅಂತ ಗೊತ್ತಾಗಿದ್ದು CCTV ಚೆಕ್ ಮಾಡಿದಾಗ ಇಲಿರಾಯನ ಪವಾಡ ಇದೆಲ್ಲ. ಆತ ಜಾಡು ಹಿಡಿದು ಇಲಿ ಎಲ್ಲೋಗಿದೆ, ಬಿಲ ಎಲ್ಲಿದೆ ಅಂತ ಚೆಕ್ ಮಾಡಿದಾಗ ಆ ಬಿಲವನ್ನು ಅಗೆದು ನೋಡಿದಾಗ ಅಲ್ಲಿ ಕಳುವಾಗಿರುವಂತಹ ಎಲ್ಲ ರಿಂಗ್ಗಳು ಕೂಡ ಪತ್ತೆಯಾಗಿದ್ದಾವೆ. ಇಲಿರಾಯ ಎಲ್ಲವನ್ನು ತೆಗೆದುಕೊಂಡೋಗಿ ತನ್ನ ಸೇಫ್ಟಿ ಲಾಕರ್ನಲ್ಲಿ ಇಟ್ಕೊಂಡಿದ್ದ. ಯಾರು ಕಳ್ಳತನ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದೇ ಶಾಪ್ನಲ್ಲಿದ್ದಂಥ ಇಲಿ. ನೋಡಿ, CCTV ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಓಡಾಟದ ದೃಶ್ಯಗಳೆಲ್ಲವೂ ಕೂಡ ಇದೆ. ಇಲ್ಲಿ ಸಲೀಸಾಗಿ ಹೋಗುತ್ತೆ, ರಿಂಗ್ಗಳನ್ನು ಎತ್ಕೊಳ್ಳುತ್ತೆ, ತನ್ನ ಬಿಲಕ್ಕೆ ಹೋಗುತ್ತೆ. ಇನ್ನೊಂದು ಕಡೆ ನೋಡ್ತಾ ಇದ್ದೀರಿ, ಇಲಿರಾಯ ತೆಗೆದುಕೊಂಡು ಹೋಗಿದ್ದಂಥ ಎಲ್ಲ ಜ್ಯುವೆಲ್ಲರಿಗಳು, ರಿಂಗ್ಗಳು ನೋಡಿ, ಇದು ಡೈಮಂಡು, ಗೋಲ್ಡು, ದುಬಾರಿ ಯಾವುದಿದೆ ಅದನ್ನೇ ಅದು ಎಸ್ಕೇಪ್ ಮಾಡಿ ತನ್ನ ಲಾಕರ್ನಲ್ಲಿ ಸೇಫಾಗಿ ಇಡೋದಕ್ಕೆ ಮುಂದಾಗಿತ್ತು ಇಲಿರಾಯ. ಇದು ಏನೋ ಚಿನ್ನದ ಮಾಲೀಕನು ಕೂಡ ಶಾಕ್ ಆಗಿದ ನೋಡಿ ಎಲ್ಲವನ್ನ. ಬರೋಬ್ಬರಿ 10 ರಿಂಗು, 5 ಸರ ಕದ್ದಿದ್ದ ಇಲಿ. ಅಬ್ಬಬ್ಬಾ! ದೂರು ನೀಡುವ ಮುನ್ನ CCTV ದೃಶ್ಯವನ್ನ ಪರಿಶೀಲನೆ ಮಾಡಿದ್ದಾನೆ. ಆಗ CCTVಯಲ್ಲಿ ಕಳ್ಳನ ಕೃತ್ಯ ಕಂಡು ಬೆಚ್ಚಿ ಬಿದ್ದಿದ್ದಾನೆ ಮಾಲೀಕ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಚಿನ್ನಾಭರಣಗಳು ಮಾಯ ಆಗ್ತಾ ಇತ್ತು. ಆಭರಣ ಸಿಕ್ಕ ಬಳಿಕ ಜ್ಯುವೆಲ್ಲರಿ ಮಾಲೀಕ ನಿಟ್ಟುಸಿರನ್ನ ಬಿಟ್ಟಿದ್ದಾನೆ. ಬರೋಬ್ಬರಿ 10 ರಿಂಗು, ಒಂದಲ್ಲ ಎರಡಲ್ಲ 10 ರಿಂಗು, 3 ಸರ. ನೋಡಿ ಯಾವ ರೀತಿಯಾಗಿ ಮೆಗಾ ಕಳ್ಳ ಎಸ್ಕೇಪ್ ಮಾಡಿದ್ದಾನೆ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೇಮಂತ್, ನೋಡ್ತಾ ಇದ್ದೀವಿ, ಖತರ್ನಾಕ್ ಕಳ್ಳನ ಜಾಡು ಹಿಡಿಯೋದಕ್ಕೆ ಮಾಲೀಕನೇ ದಂಗಾಗಿದ್ದಾನೆ. ಎಲ್ಲ ಗೊತ್ತಾದ ನಂತರ ಶಾಕ್ ಆಗಿದೆ. ದೊಡ್ಡ ಕಳ್ಳ ಯಾರು ಅಂತ ಅಂದರೆ ಇಲಿರಾಯ ಅನ್ನೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ
ಖಂಡಿತ ಶಿವಕುಮಾರ್, ಏನಂತಂದ್ರೆ ತುಮಕೂರಿನಲ್ಲಿ ಸಿನಿಮೀಯ ರೀತಿಯಲ್ಲಿ ಬಾಗಿಲನ್ನು ಒಡಿದಲೆ ಯಾವುದು ಡ್ಯಾಮೇಜ್ ಅನ್ನ ಮಾಡದಲೆ ಒಡವೆಗಳನ್ನ ಎಗರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಆ ಜ್ಯುವೆಲರಿ ಶಾಪ್ ನಲ್ಲಿ ಕಳ್ತನ ಆಗಿದೆ ತುಮಕೂರಿನ ವಿಶ್ವಾಸ್ ಜ್ಯುವೆಲರಿಯಲ್ಲಿ ಅಂತ ಹೇಳಿ ಆತ ಮಾಲೀಕ ಏನ್ ಮಾಡ್ತಾನೆ, ವಿಶ್ವಾಸ್ ಅನ್ನುವಂತ ವ್ಯಕ್ತಿ ಇಡೀ CCTVಯನ್ನ ಚೆಕ್ ಮಾಡ್ತಾನೆ, ಯಾವೆಲ್ಲ ವಸ್ತುಗಳು ಹೋಗಿದಾವೆ ಅಂತ ಹೇಳಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಇಲಿರಾಯ ಒಡವೆಗಳನ್ನ ಎತ್ಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು CCTV ದೃಶ್ಯಾವಳಿಯಲ್ಲಿ ಕಂಡುಬರುತ್ತೆ. ಇದು ಒಂದು ರೀತಿಯಾಗಿ ಸಿನಿಮೀಯ ರೀತಿಯಲ್ಲಿ ಇದ್ರಿಂದ ಆರಂಭಿಕದಲ್ಲಿ ಅನುಮಾನ ಬರುವಂತದ್ದು, ಇಲ್ಲಿಗೆ ಯಾರಾದ್ರೂ ಟ್ರೈನಿಂಗ್ ಕೊಟ್ಟು ಆ ಒಂದು ಚಿನ್ನಾಭರಣವನ್ನ ಕಳ್ತನ ಮಾಡಿದಾರ ಅನ್ನೋ ಒಂದು ಅನುಮಾನ ಕೂಡ ಮಾಲೀಕನಿಗೆ ಬರುತ್ತೆ. ಆದ್ರೆ ಒಂದು ನಿಟ್ಟಿನಲ್ಲಿ ಇಲಿ ಯಾವ ಜಾಡನ್ನ ಹಿಡಿದಿರುತ್ತೆ, ಯಾವ ಬಿಲ ಮಾಡ್ಕೊಂಡಿರುತ್ತೆ, ಆ ಒಂದು ಬಿಲವನ್ನ ಹುಡುಕ್ಲಿಕ್ಕೆ ಆರಂಭಿಸಿದಂತ ಸಂದರ್ಭದಲ್ಲಿ ಒಂದೊಂದಾಗಿ ಒಡವೆಗಳು ಸಿಗ್ತಾ ಹೋಗ್ತವೆ. ಸುಮಾರು 10 ರಿಂಗ್ಗಳು ಮತ್ತೆ 3 ಸರಗಳು ಕಳ್ತನ ಆಗಿದ್ವು, ಅವು ಅಷ್ಟು ಕೂಡ ಸಿಕ್ಕಿರುವಂತದ್ದು. ಇಲ್ಲಿ ಆಗ ಮಾಲೀಕ ಬೆಚ್ಚಿ ಬೀಳುವಂತದ್ದು, ಇಲಿರಾಯ ಈ ಒಂದು ಕಳ್ತನವನ್ನ ಮಾಡಿದ್ದಾನೆ, ಆತನ ಬಿಲ ಇದೆ, ಆ ಬಿಲ್ದಲ್ಲಿ ಎಲ್ಲವೂ ಒಡವೆ ಸಿಕ್ಕಿರೋದ್ರಿಂದಾಗಿ ಸದ್ಯ ಮಾಲೀಕ ವಿಶ್ವಾಸ್ ನಿಟ್ಟುಸಿರು ಬಿಟ್ಟಿರುವಂತದ್ದು ಶಿವಕುಮಾರ್. ಮಾಹಿತಿಗಾಗಿ